ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ಇನ್ಸ್ಟಂಟಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಬ್ರೆಡ್ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡೋಣ. ಕಡಾಯಿಗೆ ಸ್ವಲ್ಪ ಬೆಣ್ಣೆನ ಹಾಕಿ, ಬೆಣ್ಣೆ ಕರಗಿದ ಮೇಲೆ 2-3 ಹೆಚ್ಚಿದಂತಹ ಈರುಳ್ಳಿ, 2 ಕ್ಯಾಪ್ಸಿಕಮ್ ಮತ್ತು 2 ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂತಹ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್, ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು. ಈ ಥರ ಬ್ರೆಡ್ನ ಇಟ್ಟು ಅದರ ಮೇಲೆ ಪಿಜ್ಜಾ ಸಾಸ್ನ ಅಪ್ಲೈ ಮಾಡಿ. ಈ ಪಿಜ್ಜಾ ಸಾಸ್ ಮನೆಯಲ್ಲೇ ಮಾಡಿರುವಂತಹದ್ದು. ಈಗ ಫ್ರೈ ಮಾಡಿರುವಂಥ ವೆಜಿಟೇಬಲ್ಸ್ನೆಲ್ಲ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಅದರ ಮೇಲೆ ಚೀಸ್ ಮತ್ತು ಚಿಲ್ಲಿ ಫ್ಲೇಕ್ಸ್, ಒರಿಗ್ಯಾನೋ ಎಲ್ಲ ಚೆನ್ನಾಗಿ ಹಾಕಿ ನಿಮಿಷದವರೆಗೂ ಬೇಕ್ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಬೇಕಾಗೋಲ್ಲ, ಇನ್ಸ್ಟಂಟಾಗಿ ಮಾಡ್ಕೋಬೋದು. ನೋಡಿ, 1 ನಿಮಿಷ ಆಗೋವರೆಗೂ ಆಗಿದೆ. ಈಗ ಚೆಕ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ಸ್ವಲ್ಪ ಬಿಸಿ ಇರುತ್ತೆ. ನೋಡಿ, ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. 1 ನಿಮಿಷದಲ್ಲೇ ರೆಡಿ ಆಗುತ್ತೆ. ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಪಿಜ್ಜಾ ಕಟ್ಟರಿಂದ ಈ ಥರ ಕಟ್ ಮಾಡಿದರೆ ಇನ್ಸ್ಟಂಟಾಗಿ ಟೇಸ್ಟಿಯಾಗಿ ಬ್ರೆಡ್ ಪಿಜ್ಜಾ ಮನೆಯಲ್ಲೇ ಮಾಡ್ಕೋಬೋದು. ನೀವು ಒಮ್ಮೆ ಟ್ರೈ ಮಾಡಿ.